ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಎಚ್ಎಂಟಿ ಭೂಮಿ ಖಾಸಗಿ ಬಿಲ್ಡರ್ಗಳಿಗೆ ಅಕ್ರಮ ಮಾರಾಟ. ಡಿಕೆಶಿ, ಮೋಟಮ್ಮ, ಎಸ್ಎಂ ಕೃಷ್ಣ ಅಳಿಯನಿಂದ ಭೂಮಿ ಗುಳುಂ. ಕಾರ್ಪೊರೇಟರ್ ರಮೇಶ್ರಿಂದ ದಾಖಲೆ ಬಿಡುಗಡೆ. ಚುನಾವಣೆ ಖರ್ಚಿಗೆ ಹಣಕ್ಕಾಗಿ ವ್ಯವಸ್ಥೆ. ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳ ಬಗ್ಗೆ ಸರ್ಕಾರ ಆಸ್ತೆ. ಕೆಂಪೇಗೌಡ ಬಡಾವಣೆಗೆ ತರಾತುರಿಯಲ್ಲಿ ಟೆಂಡರ್. ದೆಹಲಿ ರೇಪ್ ಪ್ರಕರಣದ ನಂತರ ಹೆಚ್ಚಿದ ಹೆದರಿಕೆ. ಸ್ಟನ್ ಗನ್ಗಳಿಗೆ ನಗರದಲ್ಲಿ ಹೆಚ್ಚಿದ ಬೇಡಿಕೆ. ಹುಡುಗಿಯರ ತಂಟೆಗೆ ಹೋದ್ರೆ ಜೋಕೆ. ನ್ಯಾಯಕ್ಕಾಗಿ ಹೋರಾಡೋದೇ ಕಾಯಕ. ಪರರ ಒಳಿತಿಗಾಗಿ ಸದಾ ತುಡಿಯೋ ಜನನಾಯಕ. ಮಾಜಿ ಸಿಎಂಗೂ ಬೆವರಿಳಿಸಿದ ಸಾಮಾಜಿಕ ಕಾರ್ಯಕರ್ತ. ಜನ ಜಾನುವಾರಿಗಷ್ಟೇ ಅಲ್ಲ, ಹಾವಿಗೂ ನೀರಿಲ್ಲ. ಬಿಸಿಲ ಬೇಗೆ ತಾಳಲಾರದೆ ಉರಗಗಳ ಪರದಾಟ. ಕೊಳಾಯಿ ನೀರು, ಚರಂಡಿಗಳಲ್ಲಿ ಹಾವುಗಳ ನೀರಾಟ. ರಾಜಕಾರಣಿಗಳು ಸರ್ಕಾರಿ ಜಮೀನು ಕಬಳಿಸಿದ ಪ್ರಕರಣಗಳು ಬಯಲಾಗುತ್ತಲೇ ಇರ್ತವೆ. ಇವತ್ತೂ ಕೂಡ ಕಾಂಗ್ರೆಸ್ನ ಕೆಲ ಮುಖಂಡರ ಮೇಲೆ ಇಂತಹದ್ದೇ ಒಂದು ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಎಚ್ಎಂಟಿ ಕಾರ್ಖಾನೆಗೆ ಸೇರಿದ ಭೂಮಿಯನ್ನ ಡಿಕೆಶಿ, ಮೋಟಮ್ಮ ಸೇರಿದಂತೆ ಹಲವರು ಕಬಳಿಸಿದ್ದಾರೆ ಅಂತ ಕಾರ್ಪೊರೇಟರ್ ಒಬ್ಬರು ಆರೋಪ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯೆ ಮೋಟಮ್ಮ, ಡಿಕೆ ಶಿವಕುಮಾರ್ ಹಾಗೂ ಎಸ್ಎಂ ಕೃಷ್ಣ ಅಳಿಯ ಸಿದ್ಧಾರ್ಥ ಅಕ್ರಮವಾಗಿ ಸರ್ಕಾರಿ ಜಮೀನು ಕಬಳಿಸಿದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಯಡಿಯೂರು ವಾರ್ಡ್ ಕಾರ್ಪೊರೇಟರ್ ಎನ್ಆರ್ ರಮೇಶ್ ದಾಖಲೆ ಸಮೇತ ಈ ಆರೋಪ ಮಾಡಿದ್ದಾರೆ. 1963ರಲ್ಲಿ ಮೈಸೂರು ಮಹಾರಾಜರು ಎಚ್ಎಂಟಿ ಕಾರ್ಖಾನೆಗೆ ಪೀಣ್ಯ ಮತ್ತು ಜಾಲಹಳ್ಳಿ ಬಳಿ 600 ಎಕರೆ ಜಮೀನು ಮಂಜೂರು ಮಾಡಿದ್ದರು. ಕಾರ್ಖಾನೆಯ ಕೆಲಸಗಾರರ ಕ್ಷೇಮಾಭಿವೃದ್ಧಿಗಾಗಿ 600 ಎಕರೆ ಜಮೀನು ಮಂಜೂರು ಮಾಡಲಾಗಿತ್ತು. ಇದರಲ್ಲಿ 202 ಎಕರೆ ಜಮೀನನ್ನ ಡಿಕೆಶಿ, ಮೋಟಮ್ಮ ಹಾಗೂ ಎಸ್ಎಂ ಕೃಷ್ಣ ಅಳಿಯ ಸಿದ್ಧಾರ್ಥ ಖರೀದಿ ಮಾಡಿದ್ದಾರೆ. ಅಲ್ಲದೆ ನೌಕರರ ಕಲ್ಯಾಣಕ್ಕಾಗಿ ಮಾರುತ್ತಿದ್ದೇವೆ ಎನ್ನುವ ಷರತ್ತಿನ ಮೇಲೆ ಎಚ್ಎಂಟಿ ನೌಕರರು ಈ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಹೀಗೆ ಖರೀದಿ ಮಾಡಿದ ಜಮೀನನ್ನ ಟಾಟಾ ಮತ್ತು ಬ್ರಿಗೇಡ್ ಬಿಲ್ಡರ್ ಕಂಪನಿಗಳಿಗೆ ಮಾರಾಟ ಮಾಡಿ ಅಧಿಕ ಲಾಭ ಗಳಿಸಿದ್ದಾರೆ. ಇನ್ನು ಜೈಪಾಲ್ ರೆಡ್ಡಿ ಹಾಗೂ ವಿಲಾಸರಾವ್ ದೇಶಮುಖ್ ಕೂಡ ಇದರಲ್ಲಿ ಭಾಗಿಯಾಗಿದ್ದು ತಲಾ ಒಂದೊಂದು ಕೊಠಡಿಗಳನ್ನ ಹೊಂದಿದ್ದಾರೆ. ಎಲ್ಲ ಸೇರಿ ಒಟ್ಟು 3,000 ಕೋಟಿ ರೂಪಾಯಿಗಳ ಅಕ್ರಮ ಎಸಗಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಸಿಬಿಐ ತನಿಖೆ ಆಗಬೇಕು ಅಂತ ಕಾರ್ಪೊರೇಟರ್ ಎನ್ಆರ್ ರಮೇಶ್ ಆಗ್ರಹಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು, ಮೋಟಮ್ನವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ಎಂ ಕೃಷ್ಣ ಅವರು ಹಳೆಯಾದಂಥ ಸಿದ್ಧಾರ್ಥನವರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಜೈಪಾಲ್ ರೆಡ್ಡಿ ಅವರು, ಮತ್ತು ಇತ್ತೀಚೆಗೆ ನಿಧನರಾದಂಥ ಕೇಂದ್ರದ ಸಚಿವರಾಗಿದ್ದಂಥ ಮತ್ತು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ವಿಲಾಸರಾವ್ ದೇಶಮುಖ್ ಅವರು, ಇವರೆಲ್ಲರ ಕುಮ್ಮಕ್ಕಿನಿಂದ ಸುಮಾರು 631 ಎಕರೆಗಳಷ್ಟು ಎಚ್ಎಂಟಿ ಕಾರ್ಖಾನೆಯ ಜಾಗದ ಪೈಕಿ ಅದು ರಾಜ್ಯದ ಹಕ್ಕುಸ್ವಾಮ್ಯಕ್ಕೆ ಒಳಪಟ್ಟಿದ್ದು, ಅದರಲ್ಲಿ 202 ಎಕರೆಗಳಷ್ಟು ಜಾಗನ ಈಗಾಗಲೇ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಕ್ರಮವಾಗಿ, ಕಾನೂನುಬಾಹಿರವಾಗಿ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಹೊರತಾಗಿ ಕೂಡ ಇದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಕಾನೂನುಬಾಹಿರ. ಹಾಗಾಗಿ ಇದರ ವಿರುದ್ಧ ಒಂದು ಸಿಬಿಐ ತನಿಖೆ ಆಗಬೇಕು. ಈ ಬಗ್ಗೆ ಲೋಕಾಯುಕ್ತಕ್ಕೂ ದೂರು ನೀಡಲು ರಮೇಶ್ ನಿರ್ಧರಿಸಿದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಭಾರೀ ಅವ್ಯವಹಾರ ಆರೋಪ ಕೇಳಿಬಂದಿದೆ. ತನಿಖೆಯಿಂದಷ್ಟೇ ಈ ಪ್ರಕರಣ ಬಯಲಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜು ಜೊತೆ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಬಿಜೆಪಿ ಸರ್ಕಾರ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳನ್ನು ಶುರು ಮಾಡೋ ಮೂಲಕ ನಿಧಿ ವ್ಯವಸ್ಥೆಗೆ ಮಾರ್ಗ ಹುಡುಕ್ತಾ ಇದೆ. ಬಹುಪಾಲು ಸ್ಥಗಿತಗೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಸರ್ಕಾರ ಬಿಡಿಎ ಮೂಲಕ ತರಾತುರಿಯಲ್ಲಿ ಟೆಂಡರ್ ಕರೆದಿದೆ. ಚುನಾವಣೆಗೆ ಬಿಜೆಪಿ ಸಜ್ಜಾಗ್ತಿದೆ. ಆದ್ರೆ ಆಡಳಿತ ಅದರ ಕೈಯಲ್ಲೇ ಇರೋದ್ರಿಂದ ಕಮಲ ಪಕ್ಷ ನಿಧಿ ವ್ಯವಸ್ಥೆಗೆ ಕಳ್ಳ ಮಾರ್ಗ ಹುಡುಕ್ತಿದ್ಯಾ ಅನ್ನೋ ಅನುಮಾನ ಕಾಡತೊಡಗಿದೆ. ಯಾಕಂದ್ರೆ ಖುದ್ದು ಬಿಡಿಎಯೇ ಮರೆತು ಬಿಟ್ಟಿದ್ದ ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಸರ್ಕಾರ ಆತುರಾತುರವಾಗಿ 2.5 ಸಾವಿರ ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಕರೆದಿದೆ. ರಸ್ತೆ, ನೀರಿನ ಸಂಪರ್ಕ ಹಾಗೂ ಚರಂಡಿ ನಿರ್ಮಾಣಕ್ಕೆ ಈ ಟೆಂಡರ್ ಕರೆಯಲಾಗಿದೆ. ಇದು ಅನುಷ್ಠಾನ ಆಗಲ್ಲ ಅಂತ ಗೊತ್ತಿರ್ತದೆ ಯೋಜನೆ. ಈ ಕನ್ಸಲ್ಟೆನ್ಸಿಗಳಿಗೆ, ಆಮೇಲೆ ಇವರಿಗೆ, ಕಾಂಟ್ರಾಕ್ಟರ್ದಾರರಿಗೆ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಜೋಬ್ ತುಂಬಿಸೋಕ್ಕೋಸ್ಕರ ಇವರು ಈ ಥರ ಮಾಡ್ತಾರೆ. ಖರ್ಚು ಮಾಡಿರೋ 106 ಕೋಟಿ 16 ಕೋಟಿ ಎಲ್ಲ ಜನದ ದುಡ್ಡು, ತೆರಿಗೆ ದುಡ್ಡು. ಅವ್ರಿಗೆ ಗೊತ್ತು, ಇವ್ರು ಜೋಬ್ ತುಂಬಿದ್ರೆ ಸಾಕು. ಆ ಥರ ಇದು ಕೂಡ ಹಂಗೆ.
ಲೇಔಟ್ ಮಾಡಬೇಕಂದ್ರೆ 50% ಭೂಮಿ ಬಿಡಿಎ ಬಳಿ ಇರಬೇಕು. ಆದ್ರೆ ಯೋಜನೆಗೆ ಬೇಕಾದ 4042 ಎಕರೆಯಲ್ಲಿ 2574 ಎಕರೆ ಭೂಮಿಯ ತಕರಾರು ಕೋರ್ಟಿನಲ್ಲಿದೆ. ಅಲ್ಲದೆ ಟೆಂಡರ್ಗೂ ಮುಂಚೆ ನಿವೇಶನಗಳ ಸಂಖ್ಯೆ, ದರ, ನೀಲನಕ್ಷೆ ರೆಡಿ ಇರಬೇಕು. ಆದ್ರೆ ಯಾವುದನ್ನು ಮಾಡದೆ ಟೆಂಡರ್ ಕರೆದಿರೋದು ಅನುಮಾನ ಹುಟ್ಟಿಸಿದೆ. ಈ ಬಗ್ಗೆ ಆಯುಕ್ತ ಶ್ಯಾಮ್ ಭಟ್ ನೇರ ಸ್ಪಷ್ಟನೆ ಕೊಡಲಿಲ್ಲ. ಇನ್ನೀಗ ಕೆಂಪೇಗೌಡ ಲೇಔಟಲ್ಲಿ ನಾವು ಕೆಲಸಗಳನ್ನು ತಗೊಳ್ಬೇಕಾಗಿದೆ. ಈಗ ಸುಮಾರು 1400 ಎಕರೆ ಸ್ಥಳ ನಮ್ಮ ಸ್ವಾಧೀನಕ್ಕೆ ಬಂದಾಗಿದೆ. ಅಲ್ಲಿ ಕಾಂಪೆನ್ಸೇಷನ್ ಕೊಟ್ಟಿದ್ದೇವೆ, ಜಾಗ ಸ್ವಾಧೀನಕ್ಕೆ ಬಂದಿದೆ. ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದಾಗ ಅದರಲ್ಲಿ ಅಪ್ಲಿಕೇಶನ್ ಒಟ್ಟಿಗೆ ಹಣ ಬರ್ತದೆ ನಮಗೆ. ಹಾಗಾಗಿ ಅದರಲ್ಲಿ ಏನೋ ಅಂತ ತೊಂದರೆ ಆಗುವಂಥ ಪರಿಸ್ಥಿತಿ ಇಲ್ಲ. 2004ರಿಂದ ಬಿಡಿಎ ಒಂದೇ ಒಂದು ಲೇಔಟ್ ನಿರ್ಮಿಸಿಲ್ಲ. ಇನ್ನೂ ಕೆಲವು ವರ್ಷ ಲೇಔಟ್ ನಿರ್ಮಿಸಲು ಬಿಡಿಎ ಬಳಿ ಹಣವೂ ಇಲ್ಲ. ಇನ್ನು ಕೆಂಪೇಗೌಡ ಲೇಔಟ್ಗೆ ದಿಢೀರ್ ಟೆಂಡರ್ ಕರೆದರೂ ಯೋಜನೆ ಕಾರ್ಯರೂಪಕ್ಕೆ ಬರದಷ್ಟು ಹಳ್ಳ ಹಿಡಿದಿದೆ. ಈ ವಿಷಯ ಬಿಡಿಎಗೆ ಗೊತ್ತಿದ್ರೂ ಸರ್ಕಾರದ ಒತ್ತಡಕ್ಕೆ ಮಣಿದಿದೆ. ಬೆಂಗಳೂರಿನಿಂದ ಮಸೂದು ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಪ್ರಾಮಾಣಿಕತೆಗೆ ಇದು ಕಾಲ ಅಲ್ಲ. ಇಲ್ಲೊಬ್ಬ ಅಧಿಕಾರಿ ಪ್ರಾಮಾಣಿಕ ಅನ್ನೋ ಕಾರಣಕ್ಕೆ ಕಳೆದ 11 ತಿಂಗಳಲ್ಲಿ 3 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ನಿವೃತ್ತಿಗೆ ಇನ್ನೊಂದು ತಿಂಗಳು ಇರುವಾಗಲೇ ಇನ್ನೂ ಒಂದು ಟ್ರಾನ್ಸ್ಫರ್ಗೆ ಆದೇಶವಾಗಿದೆ. ಇವರ ಹೆಸರು ವೆಂಕಟಾಚಲಯ್ಯ. ಮೀನುಗಾರಿಕಾ ಇಲಾಖೆಯಲ್ಲಿ ಹಿರಿಯ ಉಪನಿರ್ದೇಶಕರು. ಜೀವಮಾನ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಲೇ ಬಂದವರು. ಅದಕ್ಕೆ ಪ್ರತಿಫಲವಾಗಿ 36 ವರ್ಷದಲ್ಲಿ 20ಕ್ಕೂ ಹೆಚ್ಚು ಸ್ಥಳಗಳಿಗೆ ವರ್ಗಾವಣೆಯಾಗಿದ್ದಾರೆ. ಕಳೆದ 11 ತಿಂಗಳಲ್ಲೇ 3 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ನಿವೃತ್ತಿಗೆ 1 ತಿಂಗಳಿರುವಾಗ ಮತ್ತೆ ವರ್ಗಾವಣೆ ಆದೇಶ ಬಂದಿದ್ದು ಇವರ ಕೋಪಕ್ಕೆ ಕಾರಣ. ನನ್ನ ಪ್ರೀಮೇಚ್ಯೂರ್ ಟ್ರಾನ್ಸ್ಫರ್ ಮಾಡಿಬಿಟ್ರು. ನಾನೇನು ಮಾಡಿದೆ, ನಂತರ KIT ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತಂದೆ. ಸ್ಟೇ ಇದ್ದರೂ ಸಹ ಇನ್ನೊಬ್ಬನಿಗೆ ಪೋಸ್ಟ್ ಮಾಡಿದರು. ಅವರು ಸಹ ವರ್ಕ್ ಮಾಡ್ತಾಯಿದ್ರು, ನಾನು ವರ್ಕ್ ಮಾಡ್ತಾಯಿದ್ರೆ. ಕೋರ್ಟ್ ಲಾಸ್ಟ್ಗೆ ಹೇಳಿದರು ವೆಂಕಟಾಚಲ ಜನವರಿ 11ರವರೆಗೂ ಅವ್ರದ್ದು ರೆಗ್ಯುಲರ್ ಇದೆ, ಅವರು ಕಂಪಲ್ಸರಿ ವೆಯ್ಟಿಂಗ್ ಕೊಟ್ಟು ಅವ್ರಿಗೆ ಹೆಡ್ ಆಫೀಸ್ನಲ್ಲಿ ಸಂಬಳ ಡ್ರಾ ಮಾಡಿ ಅಂತಂದರು. ಅಷ್ಟೇ ಅಲ್ಲ, ಕಳೆದ 18 ತಿಂಗಳಿಂದ ಸಂಬಳವೂ ಬಂದಿಲ್ಲ. ಕಳೆದ 25 ವರ್ಷಗಳಿಂದ DA ಕೂಡ ತೆಗೆದುಕೊಳ್ಳದೆ ಕೆಲಸ ಮಾಡಿದ್ದಕ್ಕೆ ಸಿಕ್ಕ ಪ್ರತಿಫಲ ಇದು. ಹೃದಯದ ಸಮಸ್ಯೆಯಾದಾಗ ರಜೆ ಕೊಡದೆ ಈಗ ಸಂಬಳವನ್ನು ನೀಡದೆ ಕಿರುಕುಳ ನೀಡುತ್ತಿದ್ದಾರೆ. ನನಗೆ ಹಾರ್ಟ್ ಆಪ್ರೇಷನ್ ಆಗಿ ಬೈಪಾಸ್ ಸರ್ಜರಿ ಆದ್ದರಿಂದ ನಾನು ಲೀವ್ ಆಗಿದೆ. ಸೆಪ್ಟೆಂಬರ್ ಲೀವ್ ಸ್ಯಾಂಕ್ಷನ್ ಮಾಡಿಸಲಿಲ್ಲ. ಜಿಲ್ಲಾ ಪಂಚಾಯತಿಯವರು ಪರ್ಮಿಷನ್ ಕೊಟ್ಟರೆ ವಿನಃ ಲೀವ್ ಸ್ಯಾಂಕ್ಷನ್ ಮಾಡಿಲ್ಲ ಇದುವರೆಗೂ. ಅಲ್ಲಿ ಸ್ಯಾಲ್ರಿ ಆಗಲಿಲ್ಲ. ನಮ್ಮ ಸೀನಿಯರ್ ನನ್ನ ಸಕ್ಸೆಸರ್ ದೊರೆಸ್ವಾಮಿ ಅನ್ನೋರು ಇದನ್ನು ಎಫರ್ಟ್ಸ್ ಹಾಕಲಿಲ್ಲ, ನಾನು ಸ್ಯಾಲ್ರಿ ಮಾಡಿಕೊಡ್ಲಿಲ್ಲ. ಅವ್ರ ಕೈಯಲ್ಲೇ ಇತ್ತು. ನವಂಬರ್, ಡಿಸೆಂಬರ್, ಜನವರಿವರೆಗೂ ಸ್ಯಾಲ್ರಿ ಮಾಡಬೇಕಿತ್ತು. ಸ್ಯಾಲ್ರಿ ಮಾಡದೆ ನನಗೆ ಕಿರುಕುಳ ಕೊಟ್ಟಿದ್ದಾರೆ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋ ಅಧಿಕಾರಿಗಳಿಗೆ ಇಲಾಖೆಯಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ನಿವೃತ್ತಿಗೂ ಮುಂಚೆ ನ್ಯಾಯ ಸಿಗುತ್ತಾ ಅನ್ನೋದು ಇವರ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಬ್ಯಾಂಗ್ಳೂರ್ ಫಸ್ಟ್ ನಲ್ಲಿ ಬ್ರೇಕ್.